ಹಾಯ್ ಆಲ್, ನಾನು ನಿಮ್ಮ ಉತ್ತರ ಕರ್ನಾಟಕ ಹುಡುಗಿ ಅನುಷಾ ಆ್ಯಂಡ್ ವೆಲ್ಕಮ್ ಟು ಮೈ ವ್ಲಾಗ್. ಸೊ ನಾವು ಇವತ್ತು ಫ್ಯಾಮಿಲಿ ಎಲ್ಲ ಸೇರಿಕೊಂಡು ಹೊರಗಡೆ ರೆಸ್ಟೋರೆಂಟಿಗೆ ಹೋಗಿದ್ವಿ. ಯಾವ ರೆಸ್ಟೋರೆಂಟು ಅಂದರೆ ಬ್ರುವಮ್ ಅನ್ನೋ ರೆಸ್ಟೋರೆಂಟ್ ರೀ. ಸೊ ಆಲ್ರೆಡಿ ನಾನು ಬ್ರುವಮ್ ರೆಸ್ಟೋರೆಂಟ್ ಬಗ್ಗೆ ನನ್ನ ವ್ಲಾಗಲ್ಲಿ ಹಾಕಿದ್ದೀನಿ, ನೀವು ಬೇಕಂದರೆ ಚೆಕ್ಔಟ್ ಮಾಡ್ಕೋಬೋದು. ಸೊ ಯಾಕಪ್ಪ ಅಂದರೆ ಇವ್ರು ನಮ್ಮ ನಿಖಿಲ್ ನನ್ನ ಮಾಮ ಆಗಬೇಕು. ಸೊ ಇವ್ರದ್ದು ಆ್ಯನಿವರ್ಸರಿ ಇತ್ತು, ಹಾಗಾಗಿ ನಾವು ಫ್ಯಾಮ್ಲಿ ಎಲ್ಲ ಸೇರಿಕೊಂಡು ಬ್ರುವಮ್ ಅನ್ನೋ ರೆಸ್ಟೋರೆಂಟಿಗೆ ಬಂದಿದ್ವಿ ರೀ. ಸೊ ನಾನು ಮೊದಲೇ ಹೇಳ್ತೇನೆ ನಿಮ್ಗೆ, ನಿಖಿಲ್ ಅವ್ರ ಫ್ಯಾಮ್ಲಿ ಭಾಳ ದೊಡ್ಡದಿದೆ ರೀ. ಸೊ ಹಂಗಾಗಿ ನಾವೆಲ್ಲೇ ಹೊರಗಡೆ ಹೋದರೂ ಕೂಡ ಫ್ಯಾಮ್ಲಿ ವೈಸ್ ಎಲ್ಲರೂ ಸೇರಿಕೊಂಡೇ ಹೋಗ್ತೀವಿ. ಸೊ ಸೆಲೆಬ್ರೇಷನ್ ಎಲ್ಲ ಆಯಿತು. ಸೊ ಎಲ್ಲ ಸೆಲೆಬ್ರೇಟ್ ಮಾಡಿ ಗಿಫ್ಟ್ ಕೊಡೋದು ಬಂತ್ರಿ. ಸೊ ನಮ್ಮ ಅತ್ತೆ ಮಾವ ಕೂಡ ಗಿಫ್ಟ್ ಕೊಟ್ಟರು. ಆ್ಯಂಡ್ ನಮ್ಮ ನಿಖಿಲಿಗೆ ಇಬ್ಬರು ಮಾಮಗಳಿದ್ದಾರೆ. ಸೊ ಇವ್ರೊಬ್ಬರು ಮಾಮ ಆದ್ರಿ, ಇನ್ನೊಬ್ಬರು ಮಾಮ ಇದ್ದಾರೆ. ಸೊ ಅವರು ಕೂಡ ಬಂದಿದ್ದರು. ಸೊ ಎಲ್ಲರೂ ಸೇರಿಕೊಂಡೇ ಕೂಡ ನಾವು ಹೋಗಿದ್ವಿ. ಸೊ ಇವರು ಇನ್ನೊಬ್ಬರು ಮಾಮ ಆಗಬೇಕು. ಆ್ಯಂಡ್ ಎಲ್ಲ ಸೆಲೆಬ್ರೇಷನ್ ಆಯಿತು. ಸೊ ನಾವು ಕೂಡ ಕೇಕ್ ಎಲ್ಲ ಕಟ್ ಮಾಡಿಸಿ ಕೇಕ್ ತಿನ್ನಿಸಿ ನೆಕ್ಸ್ಟ್ ಊಟದ್ದು ಬಂತು. ಸೊ ನಾನು ಮೊದಲೇ ಹೇಳಿದ್ದೀನಿ ರೀ, ಸೊ ಬ್ರುವಮ್ ರೆಸ್ಟೋರೆಂಟ್ ಫುಡ್ ಇರ್ಬೋದು, ಟೇಸ್ಟ್ ವೈಸ್ ಇರ್ಬೋದು, ಆಮೇಲೆ ಅವ್ರ ಸರ್ವಿಸ್ ಇರ್ಬೋದು, ಭಾಳ ಇಷ್ಟ ಆಗಿತ್ತು ನಂಗೆ ಲಾಸ್ಟ್ ಟೈಮ್ ಬಂದಾಗ. ಸೊ ಹಂಗಾಗಿ ನಾವು ಇದನ್ನೇ ಸಜೆಸ್ಟ್ ಮಾಡಿ ಇಲ್ಲೇ ಬಂದ್ವಿ. ಸರ್ವಿಸ್ ಕೂಡ ಅಷ್ಟೊಂದು ಏನು ಲೇಟಾಗಿ ಕೊಡೋಲ್ಲ. ಆ್ಯಂಡ್ ಆಂಬಿಯನ್ಸ್ ಅಂತೂ ನೀವು ಡೌಟೇ ಬೇಡ, ಆಂಬಿಯನ್ಸ್ ಅಂತೂ ಮಸ್ತ್ ಅದ ರೀ. ಸೊ ಇದೆಲ್ಲ ಆದಮೇಲೆ ಒಂದು ಫ್ಯಾಮಿಲಿ ಫೋಟೋ ತಗೊಂಡು ಮನೆಗೆ ಹೋದ್ವಿ. ಸೊ ಒಂದು ಛೋಟಾ ಬಿಗ್ ಬಾಸ್ ಫ್ಯಾನ್ ಇದ್ದಾನ ನೋಡ್ರಿ. ಏನು ನೋಡ್ತಾರೆ ಡೈಲಿ? ನಿಮ್ಮಮ್ಮ ಏನು ನೋಡ್ತಾರೆ ಡೈಲಿ? ಕ್ರಿಕೆಟ್ ಅಪ್ಪ ನೋಡ್ತಾರ, ಅಮ್ಮ